ಎಸ್, ಶುರುವಾಯಿತು ನೋಡಿ ಮೈಸೂರಲ್ಲಿ ಕಾಂಗ್ರೆಸ್ ಪ್ರತಿಭಟನೆ. ನಾನು ನಿಮಗೆ ಹೇಳಿದೆ ಅಲ್ಲಿಗೆ ಬರ್ತಿರುವಂಥ ಜನಗಳ ಮನಸ್ಸಲ್ಲಿ ಏನಿದೆ ಅಂತ. ರಾಜ್ಯಪಾಲರ ವಿರುದ್ಧ ಕಾಂಗ್ರೆಸ್ ಪ್ರೊಟೆಸ್ಟ್ ಆಗುತ್ತೆ. ಕೇವಲ ಪಾರ್ಟಿ ಪ್ರೊಟೆಸ್ಟ್ ಮಾಡಿದರೆ ಸ್ಟ್ರಾಂಗ್ ಆಗಲ್ಲ. ಒಂದು ವೇಳೆ ನಿಜವಾಗ್ಲೂ ನಾವು ನೋಡಿದ್ದೀವಿ, ಈ ಹಿಂದೆ ಬೇರೆ ಬೇರೆ ಕಾರಣಗಳಿಗೆ ಪ್ರೊಟೆಸ್ಟ್ ಆಗಿದ್ದನ್ನು ಕೂಡ ನೋಡಿದ್ದೀವಿ. ಶುರು ಮಾಡಿದ್ರು ಫ್ರಮ್ ಮೈಸೂರು ಆಂಬ್ಯುಲೆನ್ಸ್ ಕೇಳಿ ಗೋ ಬ್ಯಾಕ್ ಗವರ್ನರ್ ಅಂತಿದೆ ಸರ್, ನೋಡಿ ಅದು. ಬಿಜೆಪಿ ಪಕ್ಷ ಹೇಳಿದಂತೆ ಕೇಳುವ ರಾಜ್ಯಪಾಲರಿಗೆ, ಬಿಜೆಪಿ ಪಕ್ಷ ಹೇಳಿದಂತೆ ಕೇಳುವ ರಾಜ್ಯಪಾಲರಿಗೆ, ನೈತಿಕತೆ ಇಲ್ಲದ ರಾಜ್ಯಪಾಲರಿಗೆ ಒಂದು ನಿಮಿಷ ಸುಮ್ಮನೆ ಪಂಚ ಆಗೈತೆ. ಒಂದು ನಿಮಿಷ ಇರೋಣ, ಆಯ್ತು ಬರ್ತೀನಿ. ಪಂಚ ಆಗೈತೆ, ಒಂದು ನಿಮಿಷ ಇರೋಣ, ಆಯ್ತು. ಫೋಟೋ ಆಮೇಲೆ ತಗೊಂಡು ಸಂವಿಧಾನ ವಿರೋಧಿ ರಾಜ್ಯಪಾಲರಿಗೆ, ಕೇಂದ್ರ ಸರ್ಕಾರದಂತೆ ವರ್ತಿಸುವ ರಾಜ್ಯಪಾಲರಿಗೆ. ಓಕೆ, ಒಂದು ಕಡೆ ಪ್ರತಿಭಟನೆಗಳು ಜಾಸ್ತಿ ಆಗ್ತಾ ಇದೆ. ಗೋ ಬ್ಯಾಕ್ ಅನ್ನುವಂಥ 3 ಜನರ ದೂರುದಾರರಿದ್ದಾರೆ. ಪ್ರದೀಪ್ ಕುಮಾರ್ ಖಾಸಗಿ ದೂರುದಾರರು, ಆಮೇಲೆ TJ ಅಬ್ರಹಾಂ RTI ಕಾರ್ಯಕರ್ತರು ಮತ್ತು ಸಾಮಾಜಿಕ ಕಾರ್ಯಕರ್ತರು, ಮತ್ತೊಬ್ಬರು ಸಾಯಿ ಕೃಷ್ಣ, ಹೌದು, ಸ್ನೇಹಮಯಿ ಕೃಷ್ಣ. ಮೂವರಿಗೂ ಕೂಡ ಬುಲಾವು ಬಂದಿದೆ ಹೆಚ್ಚಿನ ಮಾಹಿತಿಗಳನ್ನು ಪಡ್ಕೊಳ್ಳೋದಕ್ಕೆ. ಪರ್ಟಿಕ್ಯುಲರ್ಲಿ ಮೂವರ ಕಂಪ್ಲೇಂಟ್ ಇದ್ದ ಕಾರಣಕ್ಕಾಗಿ ಯಾರ ಕಂಪ್ಲೇಂಟನ್ನು ಆಧಾರವಾಗಿಟ್ಟುಕೊಂಡು ಮಾಡಿದ್ದಾರೆ ಅಂತ ಗೊತ್ತಾಗ್ತಿಲ್ಲ. ಬಹುಶಃ ಮೂವರ ಕಂಪ್ಲೇಂಟ್ ಆಧಾರವಾಗಿಟ್ಟುಕೊಂಡು ಮಾಡಿದರೆ, ಯಾಕಂದರೆ ಒಬ್ಬೊಬ್ಬರದು ಒಂದೊಂದು ಆರೋಪಗಳಿದೆ. ನಾವು ಅವಾಗ ಬೆಳಿಗ್ಗೆ ಮಾತಾಡಿದ್ವಿ, TJ ಅಬ್ರಾಮ್ ಅವರ ಆರೋಪ ಬೇರೆ, ಸ್ನೇಹಮಯಿ ಕೃಷ್ಣ ಅವರ ಆರೋಪ ಬೇರೆ, ಪ್ರದೀಪ್ ಕುಮಾರ್ ಅವರ ಆರೋಪ ಬೇರೆ. ಸೊ ಎಲ್ಲೂ ಕೂಡ ಸಿದ್ದರಾಮಯ್ಯನವರು ತಪ್ಪಿಸಿಕೊಳ್ಳದೇ ಇರುವಂತಹ ರೀತಿಯಲ್ಲೇ ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಟ್ಟ ರೀತಿಯಲ್ಲಿ ಕಾಣ್ತಾ ಇದೆ. ಈಗ ಅಧಿಕೃತವಾಗಿ ಕೊಟ್ಟ ರೀತಿಯಲ್ಲಿ ಮತ್ತೊಂದು ಕಡೆ ವಿನೋದ್ ಇದ್ದಾರೆ ನಮ್ಮ ಜೊತೆ. ವಿನೋದ್, ಇದು ಅಲ್ಲಿ ನಿರೀಕ್ಷಿತನೋ ಅನಿರೀಕ್ಷಿತನೋ ಅವ್ರನ್ನು ಕೂಡ ಮಾತಾಡಿಸುವಂಥ ಪ್ರಯತ್ನ ಮಾಡ್ತೀನಿ. ಮತ್ತೊಂದು ಕಡೆ ನನಗೆ ಇಫ್ ಪಾಸಿಬಲ್ ಎಲ್ಲ ರಿಪೋರ್ಟರ್ಗಳು ಎಲ್ಲೆಲ್ಲಿದ್ದಾರೆ, ಇವನ್ ನಿತೇಶ್ ಕೊಠಾರಿ ಕೂಡ ಐ ಥಿಂಕ್ ರಾಜಭವನದ ಮುಂಭಾಗದಲ್ಲಿದ್ದಾರೆ, ಅವರನ್ನು ಕೂಡ ತೋರಿಸುವಂಥ ಪ್ರಯತ್ನ ಮಾಡೋಣ. ವಿನೋದ್, ನನ್ನ ಧ್ವನಿ ಕೇಳ್ತಾ ಇದ್ರೆ ಓವರ್ ಟು ಯು ವಿನೋದ್. ಜಯಪ್ರಕಾಶ್, ಈಗಾಗಲೇ ಮೈಸೂರಿನಲ್ಲೂ ಕೂಡ CM ಅವರು ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಟ್ಟ ಹಿನ್ನೆಲೆಯಲ್ಲಿ ಈಗಾಗಲೇ ಕಾಂಗ್ರೆಸ್ನಲ್ಲಿ ಪ್ರತಿಭಟನೆ ಕೂಡ ಈಗಾಗಲೇ ಶುರುವಾಗಿರುವಂಥದ್ದು. ಮೈಸೂರಿನ ಕೋರ್ಟ್ ಏನಿದೆ, ಕೋರ್ಟ್ ಮುಂಭಾಗದಲ್ಲಿ ಇವತ್ತು ಕಾಂಗ್ರೆಸ್ನ ಕಾರ್ಯಕರ್ತರು ಎಲ್ಲರೂ ಕೂಡ ಪ್ರತಿಭಟನೆ ಹಮ್ಮಿಕೊಂಡಿದ್ದಾರೆ. ನಾನೀಗ ಪ್ರತಿಯೊಬ್ಬರು ಕೂಡ ಮಾತಾಡಿಸ್ತಾ ಹೋಗ್ತೀನಿ. ಸರಿ, ಏನು ಹೇಳ್ತೀರಾ ಸರ್? ಒಬ್ಬ ನಾಯಕನ ಅವ್ರಿಗೆ ಬೆಳೆ ಸಹಿಸಿಲ್ಲ ಅವರು, 5ನೇ ನಾಯಕನ. ಸರಿ, ನೀವು ಇಳಿಬೇಕಂದ್ರೆ ಟಾರ್ಗೆಟ್ 6-7 ತಿಂಗಳಿಂದ ಮಾಡ್ತಾನೆ ಇದ್ದಾರೆ. ದಯವಿಟ್ಟು ಭಾಳ ಅವ್ರಿಗೆ ಹೊಟ್ಟೆ ಕಿಚ್ಚಿಂದ ಬೆಳೀತಿದ್ದಾರೆ. ಇದು ಒಬ್ಬ ಅಹಿಂದ ನಾಯಕನ ಹುನ್ನಾರ. JDS ಅಂಡ್ BJP ಇರೋಂಥ ಸೆಂಟ್ರಲ್ನಲ್ಲಿರೋಂಥ ಮೋದಿ ಅಂಡ್ ಮತ್ತೆ ಅಮಿತ್ ಶಾ ಅವರು ಈ ಹುನ್ನಾರನ ಖಂಡಿಸ್ತಾ ಇದ್ದಾರೆ ಅಂತ ಅಂದ್ರೆ ಏನಕ್ಕೆ ಅಂತ ಅಂದ್ರೆ, ಒಬ್ಬ ಅಹಿಂದ ನಾಯಕ ಈ ರಾಜ್ಯದಲ್ಲಿ ಇರಬಾರ್ದು ಅನ್ನೋದು, ನಮ್ಮ ಪಕ್ಷ ಬರಬೇಕು ಅನ್ನೋದು, ಈ ಪಕ್ಷಕ್ಕೋಸ್ಕರ ಇಷ್ಟೆಲ್ಲ ಷಡ್ಯಂತ್ರ ಮಾಡ್ಕೊಂಡಿದ್ದ ಕಳೆದ 5-6 ತಿಂಗಳಿಂದ ಇದನ್ನೇ ಅವರು ಹುಡುಕೊಂಡು ಬರ್ತು. ಬಟ್ ಈ ಕೇಸಲ್ಲಿ ಮೂಢ ಹಗರಣದಲ್ಲಿ ಒಂದು ಎಳ್ಳಷ್ಟು ಸಹ ಏನು ಸಿಗೋದಿಲ್ಲ. ಈ ಷಡ್ಯಂತ್ರ ಮಾಡಿ ಅವ್ರನ್ನ ಪ್ರಾಸಿಕ್ಯೂಷನ್ ಕೊಟ್ಟಿದ್ದಾರೆ ಅಂದ್ರೆ ಇವತ್ತು ಇಡೀ ರಾಜ್ಯದಲ್ಲೇ ಖಂಡಿಸಕ್ಕೆ ಶುರು ಮಾಡಿದ್ವಿ. ಇವತ್ತಿಂದ ಶುರು 2ನೇ ಬಾರಿ ಮುಖ್ಯಮಂತ್ರಿ ಆಗಿದ್ರು ಸರ್. ಈ ಸಂದರ್ಭದಲ್ಲಿ ಈ ರೀತಿಯಾದಂತಹ ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಟ್ಟಿರುವಂಥದ್ದು ಮೈಸೂರಿನ ಜನತೆಗೆ ನೀವು ಹೇಳ್ತೀರಾ ಸರ್? ಮೈಸೂರು ಮಾತ್ರ ಅಲ್ಲ, ಕರ್ನಾಟಕ ರಾಜ್ಯದಲ್ಲಿ ಕಾಂಗ್ರೆಸ್ ಹಾಗೂ ಸಿದ್ದರಾಮಯ್ಯ ತನ್ನದೇ ಆದಂಥ ವರ್ಚಸ್ಸನ್ನೇ ಬೆಳೆಸ್ಕೊಂಡಿದ್ದಾರೆ. ಯಾಕೆಂದರೆ ಬಡವರು ಪರವಾಗಿರುವಂಥ ಸರ್ಕಾರ. ಹಾಗಾಗಿ ಮುಂದಿನ 10 ವರ್ಷಗಳು ಕೂಡ ಕಾಂಗ್ರೆಸ್ ಸರ್ಕಾರನ ಕಿತ್ತಾಕಾಗಲ್ಲ. ಹಾಗಾಗಿ ಇವತ್ತೇನು ರಾಜ್ಯಪಾಲರು ಈ ಒಂದು ಇಶ್ಯೂ ಮಾಡಿದರೋ, ಈ ಆರ್ಡರು, ಇದು ಸಂವಿಧಾನ ವಿರೋಧ ನೀತಿಯಾಗಿದೆ.
ಯಾವುದೇ ಕಾನೂನಲ್ಲಿ ಯಾವುದೇ ಅಂಶಗಳು ಇಲ್ದಿದ್ರು ಕೂಡ, ನೋಟಿಸ್ ಇಶ್ಯೂ ಮಾಡ್ಲಿಕ್ಕೆ ಯಾವುದೋ ಅಂಶಗಳು ಇಲ್ಲದೇ ಇದ್ರು ಕೂಡ ಬಿಜೆಪಿಯ ಕೈಗೊಂಬೆ ಆಗಿ ರಾಜ್ಯಪಾಲರು ಈ ತರ ನಿರ್ಧಾರ ತೆಗೆದುಕೊಂಡಿದ್ದಾರೆ. ಆದ್ರೆ ಇದು ಸಂವಿಧಾನ ವಿರೋಧಿ ನೀತಿ ಅಂತ ನಾನಾದ್ರೂ ಹೇಳ್ತಾ ಇಂಥ ಒಂದು ನೀಡಿರುವಂತ ಅನುಮತಿನ ವಾಪಸ್ ತಗೋಬೇಕಂತ ನಾನು ಹೇಳ್ತೀನಿ. ಸರ್, ಈಗ ಪ್ರಾಸಿಕ್ಯೂಷನ್ ಅನುಮತಿ ಕೊಟ್ಟಿದ್ದಾರೆ ಸರ್, ಕಾಂಗ್ರೆಸ್ನ ಹೋರಾಟ ಮುಂದಿನ ಹೇಗಿರುತ್ತೆ ಸರ್? ನಮ್ಮದು ಕಾನೂನುಬದ್ಧವಾಗಿ ಹೋರಾಟ ಮಾಡ್ತೇವೆ ಮತ್ತು ಕಾನೂನುಬದ್ಧವಾಗಿ ಈಗ ದಂಗೆ ಹೇಳಬೇಕು. ಹಿಂದ ಸಮುದಾಯ ಸಿದ್ದರಾಮಯ್ಯ ವಿರುದ್ಧ ಷಡ್ಯಂತ್ರವನ್ನು ಮಾಡ್ತಾ ಇದೆ. ಆ ಕಾರಣಕ್ಕಾಗಿ ಗವರ್ನರ್ನ ಈ ಕೂಡಲೇ ವಾಪಸ್ ಕರ್ಸ್ಕೋಬೇಕು ಅಂತೇಳಿ ನಾನು ಒತ್ತಾಯನ ಮಾಡ್ತಾ ಇದ್ದೀನಿ. ಸರ್ ಏನಾಗಲ್ಲ ಸುಮ್ಮನೆ ಸರ್, ಒಂದು ಎರಡನೇ ನಿಮಿಷ. ಇದಿಷ್ಟು ಈಗಾಗಲೇ ಪ್ರತಿಭಟನೆ ನಡೆಸ್ತಾ ಇದ್ದಾರೆ. ಈಗಾಗಲೇ ಏನು ಟೈರ್ ಎಲ್ಲ ಸುಟ್ಟಿ ಪ್ರತಿಭಟನೆ ಮಾಡೋದಕ್ಕೂ ಕೂಡ ಈಗಾಗಲೇ ಕಾಂಗ್ರೆಸ್ನ ಕಾರ್ಯಕರ್ತರು 2 ಟೈರ್ಗಳೆಲ್ಲ ಕೂಡ ಈಗಾಗಲೇ ತೆರೆದಿದ್ದಾರೆ. ಪೊಲೀಸರು ಕೂಡ ಇದನ್ನು ತಡೆಯುವಂಥ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಯಾವುದೇ ಕಾರಣಕ್ಕೂ ಕೂಡ ಟೈರ್ಗೆ ಬೆಂಕಿ ಹಚ್ಚೋದು ಬೇಡ, ಬೆಂಕಿ ಹಚ್ಚಿ ಪ್ರತಿಭಟನೆ ಮಾಡಿದ್ರೆ ಬೇರೆ ರೀತಿಯಾದಂತಹ ಮೆಸೇಜ್ಗಳು ಹೋಗುತ್ತೆ. ಸೊ ಹೀಗಾಗಿ ಯಾವುದೇ ಕಾರಣಕ್ಕೂ ಕೂಡ ನಾವು ಈ ರೀತಿಯಾದಂತಹ ಬೆಂಕಿ ಹಚ್ಚೋದಕ್ಕೆಲ್ಲ ಪ್ರಯತ್ನ ಮಾಡೋದಿಲ್ಲ. ಈಗಾಗಲೇ ಪೊಲೀಸರು ಕೂಡ ಅದನ್ನ ತಡೆಯುವಂತಹ ಕೆಲಸವನ್ನು ಮಾಡ್ತಾ ಇದ್ದಾರೆ. ಪ್ರತಿಯೊಬ್ಬರು ಕೂಡ ಸಾಕಷ್ಟು ಏನು ಸಿಎಂ ಅವರ ವಿರುದ್ಧವಾಗಿ ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಟ್ಟ ಕಾರಣಕ್ಕಾಗಿ ತಮ್ಮ ಕಿಚ್ಚನ್ನ ಹೊರ ಹಾಕ್ತಾ ಇದ್ದಾರೆ. ಸಿಎಂ ಅವರು 2ನೇ ಬಾರಿ ಮುಖ್ಯಮಂತ್ರಿ, ಆದರೆ ಸಿದ್ದರಾಮಯ್ಯ 2ನೇ ಬಾರಿ ಮುಖ್ಯಮಂತ್ರಿ ಆದ ಕಾರಣಕ್ಕಾಗಿ ಈ ರೀತಿಯಾದಂತಹ ಏನು ಸಾಕಷ್ಟು ಅವರಿಗೆ ಆಗದೇ ಇದ್ದಂಥವ್ರು ಅಂದ್ರೆ ಯಾವುದೇ ಈ ಸಾಕಷ್ಟು ದೊಡ್ಡ ಮಟ್ಟದಲ್ಲಿ ಹೋರಾಟಕ್ಕೆ ಈಗಾಗಲೇ ಕಾಂಗ್ರೆಸ್ ಮುಂದಾಗ್ತಾ ಇದ್ದಾರೆ. ರಸ್ತೆ ಕೆಳಗೆ ಕುಳಿತು ಈಗಾಗಲೇ ಪ್ರತಿಭಟನೆ ಮಾಡೋದಕ್ಕೂ ಕೂಡ ಮುಂದಾಗ್ತಾ ಇದ್ದಾರೆ. ಸಾಕಷ್ಟು ಹೋರಾಟ ನೀವು ನೋಡ್ತಾ ಇರ್ಬೋದು. ಪ್ರತಿಯೊಬ್ಬರು ಕೂಡ ಈಗಾಗಲೇ ಅಹಿಂದ ವಿರೋಧಿ ರಾಜ್ಯಪಾಲ ಗೆಹ್ಲೋಟ್ಗೆ ಧಿಕ್ಕಾರವನ್ನು ಕೂಗ್ತಾ ಇದ್ದಾರೆ. ರಾಜ್ಯಪಾಲರು ಕೂಡಲೇ ಈ ರಾಜ್ಯವನ್ನು ಬಿಟ್ಟು ಹೋಗಬೇಕು ಅಂತ ಧಿಕ್ಕಾರವನ್ನು ಕೂಗ್ತಾ ಇದ್ದಾರೆ. JDS ಪಕ್ಷದ ವಿರುದ್ಧವಾಗಿ ಸಹ ಸಾಕಷ್ಟು ಧಿಕ್ಕಾರವನ್ನು ಕೂಗ್ತಾ ಇದ್ದಾರೆ. ಒಂದು ಸಿಎಂ ವಿರುದ್ಧವಾಗಿ ಒಂದು ಷಡ್ಯಂತ್ರ ಮಾಡಿದ ಕಾರಣಕ್ಕಾಗಿ ಇವತ್ತು ಪ್ರಾಸಿಕ್ಯೂಷನ್ಗೆ ಅನುಮತಿಯನ್ನು ಕೊಟ್ಟಿದ್ದಾರೆ. ಸಿಎಂ ಅವರು ಯಾವುದೇ ರೀತಿಯಾದಂತಹ ತಪ್ಪನ್ನು ಮಾಡಿಲ್ಲ. ಸೊ ಹೀಗಾಗಿ ಅವರಿಗೆ ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಟ್ಟಿರುವಂಥದ್ದು ತಪ್ಪು ಅನ್ನುವಂಥದ್ದು ಇಲ್ಲಿನ ಪ್ರತಿಭಟಕರ ಮಾತುಗಳಾಗಿರುವಂಥದ್ದು. ಜಯಪ್ರಕಾಶ್, ಥ್ಯಾಂಕ್ ಯು. ನಿಮ್ಮೆಲ್ಲ ಅಪ್ಡೇಟ್ಸ್ಗಾಗಿ ಬೇರೆ ಬೇರೆ ಕಡೆ ಪ್ರೊಟೆಸ್ಟ್ ಆಗುವಂಥ ಸಾಧ್ಯತೆಗಳಿದೆ. ರಾಜ್ಯಾದ್ಯಂತ ಕರೆ ಕೊಟ್ಟಿದ್ದಾರೆ. ಮತ್ತೊಂದು ಕಡೆ ಕಾವೇರಿ ಮುಖ್ಯಮಂತ್ರಿಗಳ ನಿವಾಸ, ಅಲ್ಲೂ ಕೂಡ ಜನಗಳು ಬರೋದು ಶುರುವಾಗಿದೆ. ನಮ್ಮ ವಿಜಯ್ ಅಲ್ಲಿದ್ದಾರೆ, ಮತ್ತೊಂದು ಕಡೆ ನಿತೇಶ್ ಕೊಠಾರಿ ರಾಜಭವನದಲ್ಲಿದ್ದಾರೆ. ಎಲ್ಲದರ ಮಾಹಿತಿಗಳು ಇದರ ಜೊತೆಗೆ ಒಂದು ನೋಡಿ, ಇದು ಹೆಂಗಾಗುತ್ತೆ ರಂಜಿತ್, CM ಯಾವ ರೀತಿ ಇದ್ದಾರೆ ಅನ್ನೋದು ವೆರಿ ಇಂಪಾರ್ಟೆಂಟ್. ನಿಮಗೆ ಕೆಲವು ಸಂದರ್ಭಗಳಲ್ಲಿ ಒಂದು ಆತಂಕಗಳೆದುರಾದಾಗ, ಒಂದು ದುಗುಡಗಳೆದುರಾದಾಗ ನಮ್ಮ ಬಾಡಿ ಲ್ಯಾಂಗ್ವೇಜ್ ಚೇಂಜ್ ಆಗುತ್ತೆ. ಸೊ ಎಲ್ಲವನ್ನು ಕ್ಯಾನ್ಸಲ್ ಮಾಡಿ ಕೂತ್ಕೊಂಡ್ರೆ ಒಂದು ರೀತಿಯಲ್ಲಿ ಬೆದರಿದ್ದಾರೆ ಅಂತ ಅರ್ಥ. ಎಲ್ಲೆಲ್ಲಿ BJP ಇತರ ಸರ್ಕಾರಗಳಿದಾವೋ ಅಲ್ಲೆಲ್ಲ ರಾಜ್ಯಪಾಲರಿಂದ ಆಯಾ ರಾಜ್ಯಗಳ ಮುಖ್ಯಮಂತ್ರಿಗಳಿಗೆ ತೊಂದರೆ ಕೊಡುವಂಥ ಕೆಲಸ ವ್ಯವಸ್ಥಿತವಾಗಿ ನಡೀತಾ ಇದೆ. ಇದು ಎಲ್ಲರಿಗೂ ಗೊತ್ತಿದೆ. ಕಾನೂನಾತ್ಮಕವಾಗಿ ಹೋರಾಟ ಮಾಡ್ತೀವಿ ನಾವು.